ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಲಾಲ್‌ಬಾಗ್‌ಗೆ. ಇದು ಗಣರಾಜ್ಯೋತ್ಸವದ ಪ್ರಯುಕ್ತ 217ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. 15ನೇ ತಾರೀಕಿಂದ ಜನವರಿ 27ನೇ ತಾರೀಕಿನವರೆಗೂ ಕೂಡ ಇದು ಇರುತ್ತೆ. ಸೊ ನಾನು ಲಾಸ್ಟ್ ವೀಕೇ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಬರೋದಕ್ಕಾಗಿಲ್ಲ. ಹಾಗಾಗಿ ಇವತ್ತು ಬಂದಿದ್ದೀನಿ. ಇನ್ನು ಯಾರೆಲ್ಲ ಹೋಗಿಲ್ಲ, ಇನ್ನು 2 ದಿನ ಕೂಡ ಇದೆ, ಹೋಗಿ ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿದೆ. ಇದು ವಾಲ್ಮೀಕಿ ಅವರ ಆಧಾರಿತವಾದ ಒಂದು ಫಲಪುಷ್ಪ ಪ್ರದರ್ಶನ ನಡೀತಾ ಇರೋದು ಲಾಲ್‌ಬಾಗಲ್ಲಿ. ಹಾಗೆ ಹೋದ ತಕ್ಷಣ ನಾವು ಟಿಕೆಟ್ನ ತೊಗೊಂಡ್ವಿ. ನಮಗಿಬ್ಬರಿಗೂ ಸೇರಿ 100 ರೂಪೀಸ್ ತೊಗೊಂಡ್ರು. ನಮ್ಮ ಕುಶಿಲ್ಗೆ ಏನೂ ತೊಗೊಳ್ಳಿಲ್ಲ. ಸೊ ಅವನು ಇನ್ನೂ 3 ಇಯರ್ಸ್ ಅಲ್ವಾ, ಅವನಿಗೇನು ಬೇಡ ಅಂತ ಅವರೇ ಹೇಳಿದ್ರು. ಇವತ್ತು ನಮ್ಮ ಕುಶಿಲ್ನಷ್ಟೇ ಕರ್ಕೊಂಬಂದಿದ್ದೆ. ನನ್ನ ಮಗಳದು ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಆ್ಯನ್ಯುವಲ್ ಡೇಗೆ. ಹಾಗಾಗಿ ಸ್ಯಾಟರ್ಡೇನೂ ಕೂಡ ಸ್ಕೂಲ್ ಇತ್ತು ಅವಳದು ಇವತ್ತು. ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ಅವಳು ಬರೋ ಅಷ್ಟರಲ್ಲಿ ಬರ್ಬೋದು ಅಂತ ಅಂದ್ಕೊಂಡು ಹೋಗಿದ್ದೀವಿ. ಹಾಗೆ ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಹೋದಾಗ ಒಂದು 11:30ಗೇನೋ ರೀಚ್ ಆದ್ವಿ. 11:30 ಅಥವಾ 11:45 ಏನೋ ಆಗಿತ್ತು. ಸೊ ಆ ಟೈಮಲ್ಲಿ ರೀಚ್ ಆದ್ವಿ. ಅಷ್ಟೊಂದೇನು ಜನ ಇರಲಿಲ್ಲ. ಬಟ್ ನಾವು ಅದಾದಮೇಲೆ ವಾಪಸ್ ಬರ್ತಾಯಿದ್ವಿ 2:30 ಹಂಗೆ ಸಿಕ್ಕಾಪಟ್ಟೆ ಜನ ಆಗಿಬಿಟ್ರು. ತುಂಬಾ ಕ್ಯೂ ಇತ್ತು. ಫ್ಲವರ್ ಶೋ ನೋಡೋದಕ್ಕಾಗಲಿ, ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ಗಾಗಲಿ ತುಂಬಾ ಕ್ಯೂ ಇತ್ತು. ಹಾಗೆ ಒಳಗಡೆ ಬಂದ್ವಲ್ವಾ, ಸೊ ಅಲ್ಲೊಂದು ಬ್ಯಾನರ್ ಹಾಕಿದ್ರು. ಚೆನ್ನಾಗಿದೆ ಅಂತಂದು ನಾನು ನನ್ನ ಮಗ ಇಬ್ಬರು ಕೂಡ ಫೋಟೋಸ್ ತೆಗೆಸ್ಕೊಂಡ್ವಿ. ಅವನಿಗೆ ಯಾಕೋ ಫೋಟೋಸ್ ಅಂದರೆ ಇಷ್ಟನೇ ಆಗ್ತಾಯಿಲ್ಲ. ವಿಡಿಯೋ ಮಾಡಿಬಿಡಿ, ಫೋಟೋಸ್ ತೆಗಿಬೇಡಿ ಅಂತಂದು ಹಠ ಮಾಡ್ತಾಯಿದ್ದ ನನ್ನ ಮಗ. ಹಾಗೆ ಇಲ್ಲಿ ಬರ್ತಾ ಇದ್ದಂಗೆ ಎಂಟ್ರೆನ್ಸಲ್ಲೇ ಲೇಕ್ ಇತ್ತು. ಹಾಗೆ ಲೇಕ್ನ ನೋಡಿಕೊಂಡು ಅಲ್ಲಿ ಸ್ವಲ್ಪ ನನ್ನ ಮಗನಿಗೆ ಬಾತುಕೋಳಿಗಳೆಲ್ಲ ಇತ್ತಲ್ಲ, ಅದನ್ನು ಹಾಗೆ ತೋರಿಸ್ಕೊಂಡು ಒಂದು 5 ನಿಮಿಷ ನಿಂತ್ಕೊಂಡ್ವಿ. ಏನು ಐಸ್ ಕ್ರೀಮ್ ಬೇಕಂತ? ಸ್ಟೋರಿ ಇದೆ ಅಲ್ವಾ, ಸೊ ಅದೆಲ್ಲನೂ ಕೂಡ ಅಲ್ಲಿ ಪೋಸ್ಟರಲ್ಲಿ ಒಂದು ಕಡೆಯಿಂದ ಹಾಕ್ಕೊಂಡು ಬಂದಿದ್ದರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ವೆರೈಟಿ ಫ್ಲವರ್ಸ್ ಇದೆ. ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು. ನಂಗೆ ತುಂಬಾ ಇಷ್ಟ ಫ್ಲವರ್ಸ್ ಅಂತಂದರೆ. ಅದರಲ್ಲೂ ಕೂಡ ಈ ಥರ ಕಲರ್ಸ್ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ ಆಗ್ತಾಯಿತ್ತು. ನಾನು ಜಾಸ್ತಿ ಸೇವಂತಿಗೆ ಹೂವು ಅಷ್ಟೇ ಕಲರ್ ನೋಡಿರೋದು. ಆಲ್ಮೋಸ್ಟ್ ಬೇರೆ ನಾರ್ಮಲಾಗಿ ಸಿಗುತ್ತಲ್ವ ಹೂಗಳು, ಅದನ್ನಷ್ಟೇ ನೋಡಿರೋದು. ಇದರಲ್ಲಂತೂ ತುಂಬಾ ಡಿಫ್ರೆಂಟ್ ಆಗಿರೋಂತಹ ವೆರೈಟಿ ಫ್ಲವರ್ಸ್ ಎಲ್ಲ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಹನುಮಂತ, ಅವ್ರದ್ದು ಮೂರ್ತಿ.
ಹಾಗೆ ಗ್ಲಾಸ್ ಹೌಸ್ದು ಶೋ ಎಲ್ಲ ನೋಡಿಕೊಂಡು ಆ ಕಡೆ ಮೇಲ್ಗಡೆ ಬಂದ್ವಿ. ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಈ ಥರ ಎಲ್ಲ ಸ್ಟಾಲ್ಗಳನ್ನ ಹಾಕಿರ್ತಾರೆ. ಫುಡ್ ಸ್ಟಾಲು, ಹಾಗೆ ಕೆಲವೊಂದು ಐಟಮ್ಸ್‌ನ ಕೂಡ ಸೇಲ್ ಮಾಡ್ತಾ ಇರ್ತಾರೆ. ಹಾಗೆ ಈ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿಟ್ಟಿದ್ರು ಸ್ಟ್ಯಾಚುಗಳನ್ನೆಲ್ಲ ಮಾಡಿ. ಇದು ಕೂಡ ಇಷ್ಟ ಆಯಿತು ನನಗೆ. ಹಾಗೆ ಈ ಕಡೆ ಬಂದುಬಿಟ್ರೆ ಗ್ಲಾಸ್ ಹೌಸಿಂದ ಹಿಂದ್ಗಡೆ ಬಂದರೆ ಅಲ್ಲೆಲ್ಲ ಕೆಲವೊಂದು ಫ್ಲವರ್ಸ್ ಆಗಲಿ, ಪ್ಲ್ಯಾಂಟ್ಸ್ ಆಗಲಿ ಎಲ್ಲ ಇಟ್ಟಿರ್ತಾರೆ. ಬೋನ್ಸಾಯ್ ಪ್ಲ್ಯಾಂಟ್ಸು ಈ ಥರದ್ದೆಲ್ಲ ಇಟ್ಟಿರ್ತಾರೆ. ಅವ್ರವ್ರದ್ದು ನರ್ಸರಿಯವ್ರದ್ದು ಹೆಸರುಗಳನ್ನ ಕೂಡ ಹಾಕಿಟ್ಟಿದ್ರು. ನಾನು ಕೂಡ ನೋಡ್ತಾ ಇದ್ದೆ ಅದ್ಯಾವುದು ಅಂತ. ತುಂಬ ಚೆನ್ನಾಗಿತ್ತು ಅದು ಕೂಡ. ಹಾಗೆ ಇಲ್ಲಿ ಬಂದುಬಿಟ್ಟು ವಾಟರ್ ಫೌಂಟೇನ್ ಆಗ್ತಾಯಿತ್ತು. ಅದನ್ನು ಕೂಡ ನನ್ನ ಮಗನಿಗೆ ತೋರಿಸೋಣ ಅಂತ ಕರ್ಕೊಂಬಂದೆ. ಅವನಿಗೆ ಇಷ್ಟ ಈ ಥರ ನೋಡೋದಕ್ಕೆ. ಒಂದು 2-3 ಕಡೆ ಇದೆ ಈ ಥರ ಲಾಲ್ಬಾಗಲ್ಲಿ. ಅವನಿಗೆ ಈ ಥರ ಎಲ್ಲ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ವಾಟ್ರ್ ಅಂದರೆ ತುಂಬ ಇಷ್ಟ ಅಲ್ವ ಮಕ್ಕಳಿಗೆ. ಸೊ ಹಾಗಾಗಿ ಕರ್ಕೊಂಬಂದಿದ್ದೀನಿ ನೋಡೋದಕ್ಕೆ. ಹಾಗೆ ಒಂದೆರಡು ಫೋಟೋಸ್ನ ಕೂಡ ತೆಗ್ದೆ. ಒಂದು ಸೇಮ್ ಅವ್ರ ಪಪ್ಪ ಯಾವ ಥರ ಆ್ಯಕ್ಷನ್ ಮಾಡ್ತಾರೆ ಅದೇ ಥರ ಆ್ಯಕ್ಷನ್ ಮಾಡ್ತಾ ಇದ್ದ. ಸೂಪರ್ ಸೂಪರ್, ಹೆಂಗಿದೆ ಖುಷು? ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಕಡೆ ಗೇಟಿಂದ ಬಂದಿದ್ವಿ. ಹಾಗಾಗಿ ಈ ಪ್ಲೇಸ್ ಎಲ್ಲೋಯ್ತು ಅಂತಂದು ನಾನು ಈ ಕಡೆಯಿಂದ ಹುಡ್ಕೊಂಡು ಬಂದೆ. ಇದು ಮೇನ್ ಗೇಟ್ ಆ್ಯಕ್ಚುಲಿ. ನಾವು ಆ ಕಡೆ ಗೇಟಿಂದ ಬಂದಿರೋದು. ಹಾಗೆ ಇಲ್ಲಿ ಫ್ಲವರ್ ಕ್ಲಾಕ್ ಇತ್ತು. ಸೊ ಅದನ್ನು ಒಂದು ಕೂಡ ನೋಡ್ಕೊಂಡು ಬಂದ್ವಿ. ಈ ಥರ ಫ್ಲವರ್ಸ್ ಎಲ್ಲ ಕಡೆ ಹಾಕಿದ್ದಾರೆ. ಪಿಂಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ನು. ಅದಂತೂ ತುಂಬಾ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು ಎಲ್ಲ. ಹಾಗೆ ಇಲ್ಲೂ ಕೂಡ ಅದೇ ಫ್ಲವರ್ ಕ್ಲಾಕ್ ಅಂತ ಹೇಳಿದ್ನಲ್ವ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಮನೆಯವ್ರಿಗೆ ಫೋಟೋ ತೆಗೆಸ್ಕೋಬೇಕು ಅಂತ. ನನ್ನ ಮಗ ನಿದ್ದೆ ಬಂದಿದೆ ಅಂತ ಅವನಿಗೆ, ಅಂದರೆ ಬಿಸಿಲು ತುಂಬಾ ಇತ್ತು. ಹಾಗಾಗಿ ಅವನಿಗೆ ನಿದ್ದೆ ಜಾಸ್ತಿ ಬಂದುಬಿಡ್ತು, ಸುಸ್ತಾಗಿಬಿಟ್ಟ ಓಡಾಡಿ. ಅಂದರೆ ಅವನ್ನ ಜಾಸ್ತಿ ಹೊರಗಡೆ ಕರ್ಕೊಂಡೋಗಿಲ್ವಲ್ಲ, ಸೊ ಮನೇಲೇ ಇರ್ತಾನೆ. ಹಿಂಗೇನಾದರೂ ಹೊರಗಡೆ ಬಂದುಬಿಟ್ರೆ ತುಂಬಾ ಸುಸ್ತಾಗಿಬಿಡ್ತಾನೆ. ಸೊ ನೋಡ್ತಾ ಇರ್ಬೋದು, ಇದು ಫ್ಲವರ್ ಕ್ಲಾಕು ಅಂದರೆ ಎಂಟ್ರೆನ್ಸಲ್ಲಿರುತ್ತೆ. ಸೊ ಹಂಗಾಗಿ ನಾನು ಮೇನ್ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಫೋಟೋ ತಕ್ಕೊಂಡು ಹಾಗೆ ವಾಪಸ್ ಹೋಗ್ತಾ ಇದ್ದೀವಿ. ಏನಾದರೂ ಕೊಡ್ಸೋಣ ಅವನಿಗೆ ಅಂತ. ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ದ. ಹಾಗಾಗಿ ಐಸ್ ಕ್ರೀಮ್ ಕೊಡಿಸಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಅವನಿಗೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆವಾಗ ನಾನು ಯಾವ ವೀಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ. ಸೊ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.